ಪ್ರೀತಿಯ ಪತ್ರಿಕೆಗಳು. ಹೊಸ ವರ್ಷ. ಜಯಶ್ಯಾಮ್ ಜಬದೊರೆ. ಅಧ್ಯಾಯ 1. ಕ್ರಿಸ್ತನಲ್ಲಿ ಪ್ರಿಯರಾದ ಸಹೋದರ ಸಹೋದರಿಯರಿಗೆ, ನಿನ್ನೆ ಇವತ್ತು ಎಂದೆಂದಿಗೂ ಇರುವ ಯೇಸುಕ್ರಿಸ್ತನ ಮಧುರ ನಾಮದಲ್ಲಿ ನಿಮಗೆಲ್ಲರಿಗೂ ನನ್ನ ಹೃದಯಪೂರ್ವಕವಾದ ಹೊಸ ವರ್ಷದ ವಂದನೆಗಳು. ಈ ವರ್ಷದಲ್ಲಿ ದೇವರ ಕೃಪೆಯು ಆಶೀರ್ವಾದವು ತುಂಬಿದ ವರ್ಷವಾಗಿರಲಿ ಎಂದು ಹಾರೈಸುತ್ತೇನೆ. ಈ ವರ್ಷ ದೇವರು ನಮಗೆ ಯಾವ ಒಳ್ಳೆಯ ಕಾರ್ಯಗಳನ್ನು ಮಾಡುತ್ತಾನೆಂದು ನಿರೀಕ್ಷಿಸುತ್ತಿರುವ ಸ್ನೇಹಿತನೇ, ದೇವರು ನಿನಗೆ ಈಗ ಒಂದು ಸುಂದರವಾದ ವಾಗ್ದಾನವನ್ನು ಕೊಡುತ್ತಿದ್ದಾನೆ. ಇಗೋ, ಎಲ್ಲವನ್ನು ಹೊಸದು ಮಾಡುತ್ತೇನೆ ಅಂದನು. ಪ್ರಕಟಣೆ 21:5. ಎಲ್ಲವೂ ನೂತನವಾದುದರಿಂದ ಹಳೆಯದೆಲ್ಲವೂ ಹೊರಟು ಹೋಯಿತು. ಹೊಸ ದೃಷ್ಟಿ, ಹೊಸ ದರ್ಶನ, ಹೊಸ ಉದ್ಯೋಗ, ಎಲ್ಲವೂ ಹೊಸದಾಗಿ ಮಾರ್ಪಾಟಾಯಿತು. ದೇವರು ಮಾಡಲಿಕ್ಕಿರುವ ಹೊಸ ಕಾರ್ಯಗಳೇನೆಂಬುದನ್ನು ನೋಡೋಣ. 1. ದೇವರು ನಿನ್ನನ್ನು ಹೊಸ ಸೃಷ್ಟಿಯನ್ನಾಗಿ ಮಾಡಲು ಬಯಸುತ್ತಾನೆ. ಹೀಗಿರಲಾಗಿ ಯಾವನಾದರೂ ಕ್ರಿಸ್ತನಲ್ಲಿದ್ದರೆ ಅವನು ನೂತನ ಸೃಷ್ಟಿಯಾದನು. ಇಗೋ, ಪೂರ್ವಸ್ಥಿತಿ ಹೋಗಿ ಎಲ್ಲ ನೂತನವಾಯಿತು. 2 ಕೊರಿಂಥ 5:17. ಶರೀರದಾಸೆ, ಕಣ್ಣಿನಾಶೆ, ಲೋಕದಾಶೆಗಳು ಎಲ್ಲವೂ ಹೊರಟು ಹೋಗುತ್ತವೆ. ಕ್ರಿಸ್ತನನ್ನು ಅಂಗೀಕರಿಸಿಕೊಂಡವನು ಏನೇ ಮಾಡಿದರೂ ಏನೇ ಆಲೋಚಿಸಿದರೂ ಯೇಸುವಿಗೆ ಮೆಚ್ಚುಗೆಯಾದ ಕಾರ್ಯವನ್ನೇ ಮಾಡುತ್ತಾನೆ. ಮೊದಲು ಯೋಚಿಸುತ್ತಾನೆ, ಇದು ದೇವರಿಗೆ ಮೆಚ್ಚುಗೆಯಾಗಿದೆಯಾ ಇಲ್ಲವೇ ಎಂದು ಯೋಚಿಸುತ್ತಾನೆ. ಕ್ರಿಸ್ತ ಯೇಸುವಿನಲ್ಲಿ ಆಗುವ ಹೊಸ ಸೃಷ್ಟಿಯೇ ಮುಖ್ಯವಾದ ಕಾರ್ಯ. ಗಲಾತ್ಯ 6:15. ದೇವರು ಈ ವರ್ಷ ನಿನ್ನನ್ನು ಒಂದು ಹೊಸ ಸೃಷ್ಟಿಯನ್ನಾಗಿ ಮಾಡಲು ಬಯಸುತ್ತಾನೆ. ಯೇಸುವನ್ನು ಅಂಗೀಕರಿಸಿಕೊಂಡ ಮಕ್ಕಳಾಗಿದ್ದರೂ ಶಾರೀರಿಕ ಬಲಹೀನತೆಗಳಿಂದ ಕೆಲವು ಸಮಯಗಳಲ್ಲಿ ತಪ್ಪಿ ಹೋಗುತ್ತೇವೆ. ದೇವರು ನಿನ್ನನ್ನು ಸಂಪೂರ್ಣವಾಗಿ ಹೊಸ ಸೃಷ್ಟಿಯನ್ನಾಗಿ ಮಾಡುವೆನೆಂದು ದೃಢವಾಗಿ ಹೇಳಿದ್ದಾನೆ. 2. ದೇವರು ನಿನಗೆ ಹೊಸ ಹೆಸರನ್ನು ಕೊಡಲು ಇಚ್ಛಿಸುತ್ತಾನೆ. ಯೆಹೋವನ ಬಾಯಿ ನೇಮಿಸಿದ ಹೊಸ ಹೆಸರು ನಿನಗೆ ದೊರೆಯುವುದು. ಯೆಶಾಯ 62:2. ಎಂದೂ ಅಳಿಯದ ನಿತ್ಯವಾದ ಹೆಸರನ್ನು ಕೊಡುವವನು. ಶಿಷ್ಯರಿಗೆ ಮೊಟ್ಟಮೊದಲು ಕ್ರೈಸ್ತರು ಎಂಬ ಹೊಸ ಹೆಸರು ಕೊಡಲ್ಪಟ್ಟಿತು. ಅಂತಿಯೋಕ್ಯದಲ್ಲಿಯೇ ಶಿಷ್ಯರಿಗೆ ಈ ಹೆಸರು ಕೊಡಲ್ಪಟ್ಟಿತು. ಅಪೊಸ್ತಲರ ಕೃತ್ಯ 11:26. ಯಾಕೋಬನು ದೇವರೊಂದಿಗೆ ಹೋರಾಡಿ ಗೆದ್ದುದರಿಂದ ಇಸ್ರಾಯೇಲ್ ಎಂಬ ಹೊಸ ಹೆಸರು ಕೊಡಲ್ಪಟ್ಟಿತು. ಆದಿಕಾಂಡ 32:28. ಜಯ ಹೊಂದುವವನಿಗೆ ನನ್ನ ದೇವರ ಪಟ್ಟಣದ ಹೆಸರನ್ನು, ನನ್ನ ಹೊಸ ಹೆಸರನ್ನು ಅವನ ಮೇಲೆ ಬರೆಯುವನು. ಪ್ರಕಟಣೆ 3:12. ಯಾಕೋಬನು ಒಂಟಿಯಾಗಿ ಹೋರಾಡಿ ಪ್ರಾರ್ಥಿಸಿ ಜಯವನ್ನು ಹೊಂದಿ ಹೊಸ ಹೆಸರನ್ನು ಪಡೆದುಕೊಂಡ ಹಾಗೆ ನೀನು ಈ ವರ್ಷ ಹೋರಾಡಿ ಅಧಿಕವಾಗಿ ಪ್ರಾರ್ಥಿಸಿ ಜೀವಿತದಲ್ಲಿ ಜಯಶಾಲಿಯಾದರೆ ದೇವರು ನಿನಗೂ ಹೊಸ ಹೆಸರನ್ನು ಕೊಡುವನು. 3. ದೇವರನ್ನು ಸ್ತುತಿಸುವ ಹೊಸ ಹಾಡನ್ನು ನಿನ್ನ ಬಾಯಲ್ಲಿ ಕೊಡುವನು. ಕೀರ್ತನೆ 40:3. ಅದು ಬಿಡುಗಡೆ ಹೊಂದಿದವರು ಹಾಡುವ ಹಾಡು. ಪ್ರಕಟಣೆ 14:3. ಅದು ಯಜ್ಞದ ಕುರಿಯಾದಾತನ ಹೊಸ ಹಾಡು. ಪ್ರಕಟಣೆ 15:3. ಇದುವರೆಗೂ ಇತರರನ್ನು ದೂಷಿಸಿ ತಿರಸ್ಕರಿಸಿ ಅವಹೇಳನ ಮಾಡಿ ಮಾತನಾಡಿದ ನಿನ್ನ ಬಾಯಲ್ಲಿ ದೇವರು ಈ ವರ್ಷದಲ್ಲಿ ಆತನನ್ನು ಸ್ತುತಿಸಿ ಹಾಡುವ ಹಾಡನ್ನು ಕೊಡುತ್ತಾನೆ. ಕೆಟ್ಟದನ್ನೇ ಮಾತನಾಡಿದ ಬಾಯಿ ಈಗ ಹೊಸ ಹಾಡನ್ನು ಹಾಡುವುದು. ದೇವರೇ,
ನಿನಗೆ ನೂತನ ಕೀರ್ತನೆಯನ್ನು ಹಾಡುವೆನು. ಕೀರ್ತನೆ 144:9. ಕರ್ತನಿಗೆ ಹೊಸ ಹಾಡನ್ನು ಹಾಡಿರಿ. ಕೀರ್ತನೆ 33:3. 149:1. ಸಮುದ್ರದಲ್ಲಿ ಪ್ರಯಾಣ ಮಾಡುವವರು ಕೂಡ ಕರ್ತನಿಗೆ ಹೊಸ ಹಾಡನ್ನು ಹಾಡುವರು. ಯೆಶಾಯ 42:10. ದಾವೀದನು ಹಿಸೋಪ್ ಗಿಡದ ಬರಲಿನಿಂದ ತೊಳೆಯಲ್ಪಟ್ಟಾಗ ಹೊಸ ಹಾಡುಗಳನ್ನು ಹಾಡಿದನು. ನೀನು ಸಹ ಕ್ರಿಸ್ತನ ರಕ್ತದಿಂದ ತೊಳೆಯಲ್ಪಡುವಾಗ ನಿಶ್ಚಯವಾಗಿ ಹೊಸ ಹಾಡನ್ನು ಹಾಡುವಿ. ಯೆಶಾಯನ ನಾಲಿಗೆಯನ್ನು ದೇವರು ಮುಟ್ಟಿದಾಗ ದೊಡ್ಡ ಪ್ರವಾದಿಯಾದನು. ಕನ್ನಿಕೆಯ ಹೊಟ್ಟೆಯಲ್ಲಿ ಯೇಸು ಜನಿಸುತ್ತಾನೆ ಎಂಬ ಸುದ್ದಿಯನ್ನು ದೃಢವಾಗಿ ತಿಳಿಸಿದ್ದು ಯೆಶಾಯ ಪ್ರವಾದಿಯೇ. ಯೆಶಾಯ 7:14, 9:6 ಆತನ ಶ್ರಮೆಗಳನ್ನು ಕುರಿತು ಮುಂದಾಗಿ ತಿಳಿಸಿದ್ದು ಯೆಶಾಯ ಪ್ರವಾದಿಯೇ. ಯೆಶಾಯ 53:4 ದೇವರು ನಿನ್ನ ಜೀವಿತದಲ್ಲಿ ಒಂದು ಹೊಸ ಕಾರ್ಯವನ್ನು ಮಾಡಲು ಇಷ್ಟಪಡುತ್ತಾನೆ. ಯೆಶಾಯ 43:18, 19. ಹಳೆಯ ಸಂಗತಿಗಳನ್ನು ಜ್ಞಾಪಕಕ್ಕೆ ತಂದುಕೊಳ್ಳಬೇಡಿರಿ, ಪುರಾತನ ಕಾರ್ಯಗಳನ್ನು ಮರೆತುಬಿಡಿ. ಇಗೋ, ಹೊಸ ಕಾರ್ಯಗಳನ್ನು ಮಾಡುವೆನು, ಈಗ ತಲೆದೋರುತ್ತಲಿದೆ, ನಿಮಗೆ ಕಾಣುವುದಿಲ್ಲವೋ? ನಾನು ಅರಣ್ಯದಲ್ಲಿ ಮಾರ್ಗವನ್ನು ಏರ್ಪಡಿಸಿ ಅಡವಿಯಲ್ಲಿ ನದಿಗಳನ್ನು ಹರಿಸುವೆನು. ಹಾಗಾರಳು ಅರಣ್ಯದಲ್ಲಿ ನೀರಿನ ಹೊರತೆಗಳನ್ನು ಕಂಡಳು. ಅರಣ್ಯದಲ್ಲಿ ಹಳ್ಳಗಳನ್ನು ನೀರಿನಿಂದ ತುಂಬಿಸುವುದು ಕರ್ತನ ದೃಷ್ಟಿಯಲ್ಲಿ ಸಾಧಾರಣ ಕಾರ್ಯವಾಗಿತ್ತು. ಕಳೆದ ವರ್ಷದಲ್ಲಿ ನಿಮ್ಮ ಜೀವನದಲ್ಲಿ ವೇದನೆಯನ್ನು ಉಂಟುಮಾಡಿದ ಕಾರ್ಯಗಳನ್ನು ನೆನೆಸಿಕೊಳ್ಳಬೇಡಿರಿ. ನೆಮ್ಮದಿಯನ್ನು, ಸಮಾಧಾನವನ್ನು ಕೆಡಿಸುವಂಥ ಕಾರ್ಯಗಳಿದ್ದರೆ, ಅಂಥ ಕಾರ್ಯಗಳೇನಾದರೂ ನಡೆದಿದ್ದರೆ ಅಂಥ ಕಾರ್ಯಗಳನ್ನು ಕುರಿತು ಯೋಚಿಸಬೇಡಿರಿ. ಮನಸ್ಸನ್ನು ಕಳವಳಕ್ಕೆ ಈಡು ಮಾಡಬೇಡಿರಿ, ಏಕೆಂದರೆ ದೇವರು ಈ ವರ್ಷ ನಿನಗೆ ಹೊಸ ಕಾರ್ಯವನ್ನು ಮಾಡಲಿಕ್ಕಿದ್ದಾನೆ. ನಿನ್ನನ್ನು ಬೇರೆಯವರು ಅನಾವಶ್ಯಕವಾಗಿ ದೂಷಿಸಿರಬಹುದು, ಆದರೆ ಆದರಿಕನಾದ ಯೇಸು ಕ್ರಿಸ್ತನು ನಿನ್ನನ್ನು ಆದರಿಸುತ್ತಾನೆ ಎಂಬುದನ್ನು ಮರೆಯಬೇಡ. ಹೊಸ ಕಾರ್ಯಗಳನ್ನು ಕರ್ತನು ಮಾಡಲಿಕ್ಕಿದ್ದಾನೆ. ಯೆಶಾಯ 42:9, 48:6 ನೂತನ ಆಕಾಶ ಮಂಡಲವನ್ನು, ಹೊಸ ಭೂಮಿಯನ್ನು ಸೃಷ್ಟಿಸುತ್ತಾನೆ. ಪುರಾತನ ಕಾರ್ಯಗಳನ್ನು ಮರೆತುಬಿಡು. ಇಂದು ಸಭೆಗಳು ಬೆಳೆಯದಿರಲು ಮುಖ್ಯ ಕಾರಣ ಏಕಮನಸ್ಸು ಇಲ್ಲದಿರುವುದು. ಏಕಮನಸ್ಸಿನಿಂದ ದೇವರನ್ನು ಸೇವಿಸುವಾಗ ಸಭೆಗಳು, ಗುಂಪುಗಳು ಶಕ್ತಿಯುತವಾಗಿ ಬೆಳೆಯುತ್ತವೆ. ಏಕ ಮನಸ್ಸನ್ನು, ಏಕಾಗ್ರತೆಯನ್ನು ಕೆಡಿಸುವಂಥದ್ದು ಸೈತಾನನ ಕಾರ್ಯಗಳೇ. ಸೈತಾನನು ಮೊದಲು ಪ್ರಾರ್ಥನೆಯ ಐಕ್ಯತೆಯನ್ನು ಕೆಡಿಸುತ್ತಾನೆ. ಏಕಾಗ್ರ ಚಿತ್ತದಿಂದ ಪ್ರಾರ್ಥಿಸುವುದನ್ನು ಹಾಳು ಮಾಡುತ್ತಾನೆ. ಆದುದರಿಂದ ದೇವರ ಮಕ್ಕಳಾಗಿರುವ ನಾವು ಒಂದು ಮನಸ್ಸಿನಿಂದ ಕೂಡಿ ಪ್ರಾರ್ಥಿಸಬೇಕು. ಪ್ರವಾದಿಯಾದ ಯೋವೇಲನು ಹೇಳುವ ಹಾಗೆ, ಕೊನೆಯ ದಿನಗಳಲ್ಲಿ ಎಲ್ಲರ ಮೇಲೆ ನನ್ನ ಆತ್ಮವನ್ನು ಸುರಿಸುವೆನು ಎಂದು ಹೇಳಿದ ಹಾಗೆ ಈ ವರ್ಷ ನಿಮ್ಮನ್ನು ಪವಿತ್ರಾತ್ಮನಿಂದ ತುಂಬಿಸುವನು. ದೇವರ ವಾಗ್ದಾನಗಳೆಲ್ಲವೂ ಹೌದು ಎಂದು, ಆಮೇನೆಂದು ಇವೆ. ಮೇಲಿನ ವಾಗ್ದಾನಗಳನ್ನು ನಾವು ನಮಗೆ ಸ್ವಂತ ಮಾಡಿಕೊಳ್ಳಬೇಕು. ನಂತರ ಈ ಹೊಸ ವರ್ಷದಲ್ಲಿ ಸೇರೋಣ. ಕರ್ತನು ಹೊಸ ಕಾರ್ಯಗಳನ್ನು ಮಾಡುತ್ತಾನೆ. ಆದುದರಿಂದ ಪುರಾತನ ಕಾರ್ಯಗಳನ್ನು ಮರೆತು ಬಿಡಿರಿ. ಕರ್ತನು ತಾನೇ ನಿಮ್ಮನ್ನು ಆಶೀರ್ವದಿಸಲಿ. ಇದರಿಂದ ನಿನ್ನ ದೇಹಕ್ಕೆ ಆರೋಗ್ಯವು, ಎಲುಬುಗಳಿಗೆ ಸಾರವು ಉಂಟಾಗುವವು. ಜ್ಞಾನೋಕ್ತಿಗಳು 3ನೇ ಅಧ್ಯಾಯ 8ನೇ ವಾಕ್ಯ. ಪ್ರಿಯ ವೀಕ್ಷಕರೇ ಮತ್ತು ಕರ್ತನಲ್ಲಿ ಸಹೋದರ ಸಹೋದರಿಯರೇ, ನೀವು ನಮ್ಮ ಈ ಕಾರ್ಯಕ್ರಮವನ್ನ ವೀಕ್ಷಿಸಿದ್ದಕ್ಕಾಗಿ ದೇವರ ನಾಮದಲ್ಲಿ ನಿಮಗೆ ವಂದನೆಗಳು. ದೇವರ ವಾಕ್ಯವು ನಮ್ಮ ಎಲುಬಿಗೆ ಬಲವೂ ಸಾರವೂ ಆಗಿದೆ.
ಎಂದು ಸತ್ಯವೇದವು ಹೇಳುವಂತೆ ಈ ಕಾರ್ಯಕ್ರಮವು ನಿಮಗೆ ಆಶೀರ್ವಾದಕರವಾಗಿದೆ ಎಂದು ನಂಬುತ್ತೇವೆ. ಪ್ರಿಯ ವೀಕ್ಷಕರೇ, ನಮ್ಮ ಈ ಸೇವೆಗಾಗಿ ಪ್ರಾರ್ಥಿಸಿರಿ ಮತ್ತು ಎಲ್ಲಾ ಕಾರ್ಯಕ್ರಮಗಳನ್ನ ಇತರರೊಂದಿಗೆ ಶೇರ್ ಮಾಡಿರಿ. ಅದೇ ರೀತಿಯಾಗಿ ನಮ್ಮ ಈ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿರಿ ಹಾಗೂ ಲೈಕ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ನಮಗೆ ತಿಳಿಯಪಡಿಸಿ. ನಮ್ಮ ಸಂಖ್ಯೆ 7022104605. ಈ ಸಂಖ್ಯೆಗೆ ಕರೆ ಮಾಡಿರಿ. ಒಬ್ಬ ಪಾಪಿಯ ಪ್ರಾರ್ಥನೆ. ಯೇಸುವನ್ನು ರಕ್ಷಕನಾಗಿ ಅಂಗೀಕರಿಸಲು ಮಾಡಬೇಕಾದ ಪ್ರಾರ್ಥನೆ. ಪ್ರಿಯ ಪರಲೋಕದ ತಂದೆಯೇ, ಯೇಸುವಿನ ಹೆಸರಿನಲ್ಲಿ ನಾನು ನಿನ್ನ ಬಳಿಗೆ ಬಂದಿದ್ದೇನೆ. ನನ್ನ ಬಳಿಗೆ ಬರುವವರನ್ನು ನಾನು ತಳ್ಳಿಬಿಡುವುದೇ ಇಲ್ಲ. ಯೋಹಾನ 6:37 ಎಂದು ನಿನ್ನ ವಾಕ್ಯ ಹೇಳುತ್ತದಲ್ಲ. ಆದ್ದರಿಂದ ನೀನು ನನ್ನನ್ನು ತಳ್ಳಿಬಿಡದೆ ನನ್ನನ್ನು ಸೇರಿಸಿಕೊಳ್ಳುವಿ ಎಂದು ನನಗೆ ಗೊತ್ತಿದೆ. ಆದ್ದರಿಂದ ನಾನು ನಿನಗೆ ಸ್ತೋತ್ರ ಮಾಡುತ್ತೇನೆ. ನೀನು ನಿನ್ನ ವಾಕ್ಯದಲ್ಲಿ ನೀನು ಯೇಸುವನ್ನೇ ಕರ್ತನೆಂದು ಬಾಯಿಂದ ಅರಿಕೆ ಮಾಡಿಕೊಂಡು ದೇವರು ಆತನನ್ನು ಸತ್ತವರೊಳಗಿಂದ ಎಬ್ಬಿಸಿದನೆಂದು ಹೃದಯದಿಂದ ನಂಬಿದರೆ ನಿನಗೆ ರಕ್ಷಣೆಯಾಗುವುದು ಎಂತಲೂ ಕರ್ತನ ನಾಮವನ್ನ ಹೇಳಿಕೊಳ್ಳುವವರೆಲ್ಲರಿಗೆ ರಕ್ಷಣೆಯಾಗುವುದೆಂತಲೂ ಬರೆದಿದೆ. ರೋಮ 10:9 ವಾಕ್ಯ. ಯೇಸು ಕ್ರಿಸ್ತನು ದೇವಕುಮಾರನೆಂದು ನನ್ನ ಹೃದಯದಲ್ಲಿ ನಂಬುತ್ತೇನೆ. ನನ್ನನ್ನು ನೀತಿವಂತನನ್ನಾಗಿ ಮಾಡುವುದಕ್ಕಾಗಿ ಆತನು ಸತ್ತವರೊಳಗಿಂದ ಎಬ್ಬಿಸಲ್ಪಟ್ಟನು ಎಂದು ನಂಬುತ್ತೇನೆ. ನಾನು ಆತನ ನಾಮವನ್ನ ಹೇಳಿಕೊಳ್ಳುತ್ತೇನೆ. ಯೇಸುವೇ, ನೀನೇ ಕರ್ತನು. ತಂದೆಯೇ, ನೀನು ನನ್ನನ್ನು ರಕ್ಷಿಸಿದಿ ಎಂದು ನಾನು ನಂಬುತ್ತೇನೆ. ನಿನ್ನ ವಾಕ್ಯವು ಹೇಳುತ್ತದೆ, ಮನುಷ್ಯನು ಹೃದಯದಿಂದ ನಂಬುವುದರ ಮೂಲಕ ನೀತಿಯು ದೊರಕುತ್ತದೆ, ಬಾಯಿಂದ ಅರಿಕೆ ಮಾಡುವುದರ ಮೂಲಕ ರಕ್ಷಣೆಯಾಗುತ್ತದೆ. ರೋಮ 10:10. ನಾನೀಗ ನನ್ನ ಹೃದಯದಲ್ಲಿ ನಂಬುತ್ತೇನೆ ಹಾಗೂ ಯೇಸುವೇ ನನ್ನ ಕರ್ತನೆಂದು ಅರಿಕೆ ಮಾಡುತ್ತೇನೆ. ಆದುದರಿಂದ ನಾನೀಗ ರಕ್ಷಣೆ ಹೊಂದಿದ್ದೇನೆ. ಅಪ್ಪಾ ತಂದೆಯೇ, ನಿನಗೆ ಸ್ತೋತ್ರ. ಲೂಕನು ಬರೆದ ಸುವಾರ್ತೆ 11ನೇ ಅಧ್ಯಾಯದಲ್ಲಿ ಬರೆದಿರುವಂತೆ, ನಿಮ್ಮಲ್ಲಿ ತಂದೆಯಾದವನು ಮೀನನ್ನು ಕೇಳುವ ಮಗನಿಗೆ ಮೀನು ಕೊಡದೆ ಹಾವನ್ನು ಕೊಡುವನೆ? ಅಥವಾ ತತ್ತಿಯನ್ನು ಕೇಳಿದರೆ ಚೇಳನ್ನು ಕೊಡುವನೆ? ಹಾಗಾದರೆ ಕೆಟ್ಟವರಾದ ನೀವು ನಿಮ್ಮ ಮಕ್ಕಳಿಗೆ ಒಳ್ಳೆ ಪದಾರ್ಥಗಳನ್ನ ಕೊಡಬಲ್ಲವರಾದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯು ತನ್ನನ್ನು ಬೇಡಿಕೊಳ್ಳುವವರಿಗೆ ಎಷ್ಟೋ ಹೆಚ್ಚಾಗಿ ಪವಿತ್ರಾತ್ಮ ವರವನ್ನ ಕೊಡುವವನಲ್ಲವೇ ಅಂದನು. ತಂದೆಯೇ, ನೀನು ಕೇಳಿಕೊಳ್ಳುವವರಿಗೆ ಪವಿತ್ರಾತ್ಮನ ವರವನ್ನು ಹೇರಳವಾಗಿ ಕೊಡುವಾತನಾಗಿದ್ದಿ. ಆದ್ದರಿಂದ ನನ್ನ ಮೇಲೆಯೂ ನಿನ್ನ ಆತ್ಮನನ್ನು ಸುರಿಸಬೇಕಾಗಿ ಬೇಡಿಕೊಳ್ಳುತ್ತೇನೆ. ಕೀರ್ತನೆ 81:10 ಬರೆದಿದೆ, ಅಗಲವಾಗಿ ಬಾಯಿದೆರೆಯಿರಿ, ಅದನ್ನು ತುಂಬಿಸುವೆನು. ಕರ್ತನೇ, ನನ್ನನ್ನು ಪವಿತ್ರಾತ್ಮನಿಂದ ತುಂಬಿದಂತ ನೀನು ನನ್ನನ್ನು ಅನ್ಯ ಭಾಷೆಯ ವರದಿಂದಲೂ ತುಂಬುವವನಾಗಿದ್ದಿ ಎಂದು ನಂಬುತ್ತೇನೆ. ಅದರಂತೆ ನಾನು ನನ್ನ ಬಾಯಿಯನ್ನು ತೆರೆದು ನಿನ್ನ ಸ್ತೋತ್ರ ಮಾಡುವಾಗ ಅನ್ಯ ಭಾಷೆಯ ಅಭಿಷೇಕದಿಂದ ನನ್ನನ್ನು ತುಂಬುವವನಾಗಿದ್ದಿ ಎಂದು ನಂಬುತ್ತೇನೆ. ಈಗ ನೀವು ನಿಮ್ಮ ಬಾಯಿಯನ್ನು ತೆರೆದು ಮಾತನಾಡುವಾಗ ಪವಿತ್ರಾತ್ಮನು ನಿಮ್ಮ ಬಾಯಿಯನ್ನು ತನ್ನ ಭಾಷೆಯಿಂದ ತುಂಬುವವನಾಗಿದ್ದಾನೆ. ಇದು ದೇವರ ಭಾಷೆಯಾಗಿದೆ. ಈ ಅಭಿಷೇಕವನ್ನ ಹೊಂದಿಕೊಳ್ಳಲು ನೀವು ನಿಮ್ಮ ಸ್ವರವನ್ನ ಉಪಯೋಗಿಸಬೇಕು. ಅದರಿಂದ ನೀವು ನಿಮ್ಮ ಬಾಯನ್ನು ತೆರೆದು ದೇವರಿಗೆ ಸ್ತೋತ್ರ ಮಾಡುವಾಗ ದೇವರು ನಿಮ್ಮನ್ನು ಅನ್ಯ ಭಾಷೆಯ ವರದಿಂದ ತುಂಬುವವನಾಗಿದ್ದಾನೆ. ಪ್ರಿಯರೇ, ಈಗ ನೀವು ಪವಿತ್ರಾತ್ಮನಿಂದ ತುಂಬಲ್ಪಟ್ಟ ಆತನ ಪ್ರಿಯ ಮಕ್ಕಳಾಗಿದ್ದೀರಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ.